ನಮಸ್ಕಾರ. ಸುದ್ದಿ ಮಧ್ಯಾಹ್ನಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ಕಾಂತಾರ 1ಗೆ ಬಿಗ್ ರಿಲೀಫ್. ಚಿತ್ರತಂಡ ಮರಗಳನ್ನ ಕಡಿದಿದೆ ಎಂಬ ಆರೋಪ ಸುಳ್ಳು. ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಕ್ಲೀನ್ ಚಿಟ್. ಕರ್ನಾಟಕದ ಮೊದಲ ಶಂಕಿತ ಮಂಕಿಪಾಕ್ಸ್ ಪತ್ತೆ. ಬೆಂಗಳೂರಿನಲ್ಲಿ ಪ್ರಕರಣ ವರದಿ. ಆರೋಗ್ಯ ಇಲಾಖೆ ಎಚ್ಚರಿಕೆ. ಶಾಲೆಗೆ ತೆರಳುವುದಾಗಿ ಹೊರಟು ನಾಪತ್ತೆಯಾಗಿದ್ದ ವಿದ್ಯಾರ್ಥಿಗಳು. ಸಕಲೇಶಪುರದಿಂದ ಮಿಸ್ಸಿಂಗ್ ಆಗಿದ್ದವರು ಮೈಸೂರಿನಲ್ಲಿ ಪತ್ತೆ. ಮೊಬೈಲ್ ಲೊಕೇಶನ್ ಆಧರಿಸಿ ಜಾಡು ಹಿಡಿದ ಪೊಲೀಸರು. ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾತ್ರ ಎಲ್ಲೂ ಕಂಡು ಬಂದಿಲ್ಲ. ಲೋಕಾಯುಕ್ತ ವರದಿ ಸಿದ್ಧ. ಸಿಎಂ ಹಾಗೂ ಪತ್ನಿಗೆ ಕ್ಲೀನ್ ಚಿಟ್. ಅರಣ್ಯ ಪ್ರದೇಶದಲ್ಲಿ ಕಾಂತಾರ 1 ಚಿತ್ರತಂಡ ಮರಗಳನ್ನು ಕಡಿದಿದೆ ಎಂಬ ಆರೋಪಕ್ಕೆ ಕ್ಲೀನ್ ಚಿಟ್ ಸಿಕ್ಕಿದೆ. ಆರೋಪಕ್ಕೆ ಸಂಬಂಧಿಸಿದಂತೆ ಸಕಲೇಶಪುರ ಎಸಿಎಫ್ ಹಾಗೂ ಎಸಳೂರು ಆರ್ಎಫ್ಒ ಚಿತ್ರೀಕರಣ ಸ್ಥಳ ಪರಿಶೀಲನೆ ನಡೆಸಿ ವರದಿ ನೀಡಿದೆ. ಚಿತ್ರೀಕರಣದ ವೇಳೆ ಯಾವುದೇ ನಿಯಮ ಉಲ್ಲಂಘನೆಯಾಗಿಲ್ಲ, ಯಾವುದೇ ಸ್ಫೋಟ ಮಾಡಿಲ್ಲ. ಡೀಮ್ಡ್ ಅರಣ್ಯ ಪ್ರದೇಶದಲ್ಲಿ ಮರಗಳನ್ನು ಕಡಿದಿಲ್ಲ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಚಿತ್ರೀಕರಣದ ವೇಳೆ ಸ್ಫೋಟ ಮಾಡಲಾಗಿದೆ, ಮರ ಕಡಿಯಲಾಗಿದೆ ಎಂದು ಕೆಲ ಸ್ಥಳೀಯರು ಆರೋಪಿಸಿದ್ದರು. ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ವರದಿ ಸಲ್ಲಿಸಿದ್ದರು. ಮರದ ಬಣ್ಣ ಬಳಿಕ ಕೃತಕ ಮರಗಳನ್ನು ಚಿತ್ರೀಕರಣಕ್ಕೆ ಬಳಕೆ ಮಾಡಲಾಗಿದೆ. ಚಿತ್ರೀಕರಣದಿಂದ ಅರಣ್ಯ ಹಾಗೂ ಮರಗಳಿಗೆ ಯಾವುದೇ ಹಾನಿಯಾಗಿಲ್ಲ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ನಾಪತ್ತೆಯಾಗಿದ್ದ 3 ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಮೈಸೂರಿನಲ್ಲಿ ಪತ್ತೆಯಾಗಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರದ ಆದರವಳ್ಳಿ ಸರ್ಕಾರಿ ಪ್ರೌಢಶಾಲೆಯ 3 ವಿದ್ಯಾರ್ಥಿಗಳು ಬುಧವಾರ ಬೆಳಗ್ಗೆಯಿಂದ ನಾಪತ್ತೆಯಾಗಿದ್ದರು. ಸಕಲೇಶಪುರದ ಕುನಿಗನಹಳ್ಳಿ ಗ್ರಾಮದ 3 ವಿದ್ಯಾರ್ಥಿಗಳು ಶಾಲೆಗೆ ಹೋಗಿದ್ದರು. ಆದರೆ ಶಾಲೆಗೆ ಹೋಗದೆ ವಾಪಸ್ ಮನೆಗೂ ಹೋಗದೆ ನಾಪತ್ತೆಯಾಗಿದ್ದರು. ಕಂಗಾಲಾದ ಪೋಷಕರು ಸಕಲೇಶಪುರ ಗ್ರಾಮಾಂತರ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದರು. ಇದೀಗ 3 ವಿದ್ಯಾರ್ಥಿಗಳು ಮೈಸೂರಿನಲ್ಲಿ ಪತ್ತೆಯಾಗಿದ್ದಾರೆ ಎಂದು ತಿಳಿದು ಬಂದಿದೆ. 16 ವರ್ಷದ ಶರದ್, ಧನಂಜಯ್ ಹಾಗೂ ಮುರಳಿ ಮೈಸೂರಿನಲ್ಲಿ ಪತ್ತೆಯಾಗಿದ್ದಾರೆ. ನಾಪತ್ತೆಯಾಗಿದ್ದ ಶರದ್ ಬಳಿ ಮೊಬೈಲ್ ಇತ್ತು. ಹಾಗಾಗಿ ಲೋಕೇಶ್ ಆಧಾರದ ಮೇಲೆ ಪೊಲೀಸರು ವಿದ್ಯಾರ್ಥಿಗಳನ್ನು ಪತ್ತೆ ಮಾಡಿದ್ದಾರೆ. ಕರ್ನಾಟಕ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಮೂಡಿಸಿದ ಮುಡಾ ಹಗರಣದ ಲೋಕಾಯುಕ್ತ ತನಿಖೆ ಪೂರ್ಣಗೊಂಡಿದ್ದು ವರದಿಯೂ ಸಿದ್ಧವಾಗಿದೆ. ಲೋಕಾಯುಕ್ತ ವರದಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಪಾರ್ವತಿಗೆ ಕ್ಲೀನ್ ಚಿಟ್ ನೀಡಿರುವುದು ತಿಳಿದು ಬಂದಿದೆ. ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾತ್ರ ಎಲ್ಲೂ ಕಂಡು ಬಂದಿಲ್ಲ. ಡಿನೋಟಿಫೈ ಮಾಡುವಾಗ, ಭೂ ಪರಿವರ್ತನೆ ಮಾಡುವಾಗ ಅಧಿಕಾರಿಗಳು ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಎಂದು ಲೋಕಾಯುಕ್ತ ತನಿಖಾ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಮುಡಾ ಆಯುಕ್ತರು, ರೆವಿನ್ಯೂ ಅಧಿಕಾರಿಗಳು ನಿಯಮಗಳನ್ನು ಗಾಳಿಗೆ ತೂರಿರುವುದು ಕಂಡುಬಂದಿದೆ. ಅಧಿಕಾರಿಗಳು ಅಪರಾಧ ಎಸಗಿರುವ ಬಗ್ಗೆ ಮುಂದೇನು ಮಾಡಬೇಕೆಂಬುದರ ಕುರಿತು ಕಾನೂನು ತಜ್ಞರ ಸಲಹೆ ಪಡೆಯಲಾಗುವುದು ಎನ್ನಲಾಗಿದೆ. ಮುಡಾ ಹಗರಣದ ತನಿಖಾ ವರದಿಯನ್ನ ಲೋಕಾಯುಕ್ತ ಅಧಿಕಾರಿಗಳು ಸೋಮವಾರ ಕೋರ್ಟ್ಗೆ ಸಲ್ಲಿಕೆ ಮಾಡಲಿದ್ದಾರೆ. ಲೋಕಾಯುಕ್ತ ಎಸ್ಪಿ ಟಿಜೆಟ್ ಉದೇಶ್ ನೇತೃತ್ವದಲ್ಲಿ ತನಿಖೆ ನಡೆದು ವರದಿ ಸಿದ್ಧಪಡಿಸಲಾಗಿದೆ. ಲೋಕಾಯುಕ್ತ ವರದಿಯಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ನೀಡಲಾಗಿದೆ ಎಂಬ ವರದಿಯ ಬಗ್ಗೆ ಪ್ರತಿಕ್ರಿಯಿಸಿದ ಮುಡಾ ಹಗರಣದ ಪ್ರಮುಖ ದೂರುದಾರ ಸ್ನೇಹಮಯಿ ಕೃಷ್ಣ, ಸಿಎಂ ಪ್ರಭಾವ ಇಲ್ಲದೆ ಅಧಿಕಾರಿಗಳು ಅಕ್ರಮ ಎಸಗಲು ಸಾಧ್ಯವೇ ಇಲ್ಲ ಎಂದಿದ್ದಾರೆ. ಲೋಕಾಯುಕ್ತ ವರದಿಯಲ್ಲಿ ಸಿಎಂ ಹಾಗೂ ಅವರ ಪತ್ನಿಗೆ ಕ್ಲೀನ್ ಚಿಟ್ ನೀಡಿರುವ ಬಗ್ಗೆ ಅಧಿಕೃತ ಮಾಹಿತಿ ನಮಗೆ ಬಂದಿಲ್ಲ. ಆದಾಗ್ಯೂ ಅದು ನಿರೀಕ್ಷಿತ. ಇದರಿಂದ ನನ್ನ ಹೋರಾಟಕ್ಕೆ ಯಾವುದೇ ಅಡ್ಡಿಯಾಗುವುದಿಲ್ಲ. ಸಿಎಂ ಪ್ರಭಾವ ಇಲ್ಲದೆ ಅಧಿಕಾರಿಗಳು ಅಪರಾಧವೆಸಗಲು ಸಾಧ್ಯವೇ ಇಲ್ಲ. ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಭಾವ ಬಳಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಮುಡಾ ಹಗರಣ ಸಂಬಂಧ ಮತ್ತೊಂದೆಡೆ ಜಾರಿ ನಿರ್ದೇಶನಾಲಯ ತನಿಖೆಯು ಪ್ರಗತಿಯಲ್ಲಿದೆ. ಏತನ್ಮಧ್ಯೆ ಹಗರಣದ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಎಂದು ಮನವಿ ಮಾಡಿ ಸಲ್ಲಿಕೆಯಾಗಿರುವ ಅರ್ಜಿಯ ವಿಚಾರಣೆಯು ಕರ್ನಾಟಕ ಹೈಕೋರ್ಟ್ನಲ್ಲಿ ನಡೆಯುತ್ತಿದೆ. ಜನವರಿ 27ರಂದು ಸಿಬಿಐ ತನಿಖೆ ವಿಚಾರವಾಗಿ ಹೈಕೋರ್ಟ್ ತೀರ್ಪು ನೀಡುವ ನಿರೀಕ್ಷೆ ಇದೆ. ಅದಕ್ಕೂ ಮುನ್ನ ಲೋಕಾಯುಕ್ತ ಅಧಿಕಾರಿಗಳು ತನಿಖಾ ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಲಿದ್ದಾರೆ. ಹೀಗಾಗಿ ಪ್ರಕರಣದ ಕುರಿತು ಕುತೂಹಲ ಇದೀಗ ಮತ್ತಷ್ಟು ಹೆಚ್ಚಾಗಿದೆ. ರಾಜ್ಯದಲ್ಲಿ ಈ ವರ್ಷದ ಮೊದಲ ಶಂಕಿತ ಮಂಕಿಪಾಕ್ಸ್ ಪ್ರಕರಣ ಬುಧವಾರ ತಡರಾತ್ರಿ ಬೆಂಗಳೂರಿನಲ್ಲಿ ವರದಿಯಾಗಿದೆ. ದುಬೈಗೆ ಪ್ರಯಾಣಿಸಿದ ಹಿನ್ನೆಲೆಯುಳ್ಳ 40 ವರ್ಷದ ವ್ಯಕ್ತಿ ಸೋಂಕಿತರಾಗಿದ್ದು, ಸದ್ಯ ಅವರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸೋಂಕಿತ ರಕ್ತದ ಮಾದರಿಯನ್ನ ಪರೀಕ್ಷೆಗೆ ಕಳುಹಿಸಲಾಗಿದ್ದು, ಸದ್ಯ ವರದಿಯಲ್ಲಿ ದೃಢವಾಗಬೇಕಿದ್ದು, ಶಂಕಿತ ಪ್ರಕರಣದ ಬಗ್ಗೆ ದೃಢೀಕರಿಸಿಕೊಳ್ಳಲು ಹೆಚ್ಚಿನ ವೈದ್ಯಕೀಯ ಪರೀಕ್ಷೆಗಳನ್ನು ನಡೆಸಲಾಗುತ್ತಿದೆ. ದೇಶದಲ್ಲಿ ಮೊದಲ ಮಂಕಿಪಾಕ್ಸ್ ಪ್ರಕರಣವು ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ವರದಿಯಾಗಿತ್ತು. ಕಳೆದ ತಿಂಗಳು ಕೇರಳದಲ್ಲಿ 2 ಮಂಕಿಪಾಕ್ಸ್ ಪ್ರಕರಣಗಳು ವರದಿಯಾಗಿದ್ದವು. ಕಳೆದ ವರ್ಷ ಕೆಲವು ಆಫ್ರಿಕನ್ ದೇಶಗಳಲ್ಲಿ ಮಂಕಿಪಾಕ್ಸ್ ಪ್ರಕರಣಗಳು ಹೆಚ್ಚಾಗಿದ್ದವು. ನಂತರ ಪಾಕಿಸ್ತಾನ ಮತ್ತು ಥೈಲ್ಯಾಂಡ್ ಸೇರಿದಂತೆ ಇತರ ದೇಶಗಳಲ್ಲಿ ಪ್ರಕರಣಗಳು ವರದಿಯಾಗಲು ಪ್ರಾರಂಭಿಸಿದಾಗ ಮಂಕಿಪಾಕ್ಸ್ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ವ್ಯಾಪಕ ಆತಂಕ ಸೃಷ್ಟಿಯಾಗಿತ್ತು. ಕೊಚ್ಚುಕು ಗೆಳೆಯರಾದ ಜನಾರ್ದನ ರೆಡ್ಡಿ, ಬಿ ಶ್ರೀರಾಮುಲು ಮಧ್ಯೆ ಬಂಗಾರು ಹನುಮಂತು ಕಿಡಿ ಹೊತ್ತಿಸಿದ್ದು ಬಿಜೆಪಿಯಲ್ಲಿ ಮತ್ತೊಂದು ಕಲಹಕ್ಕೆ ವೇದಿಕೆ ಸೃಷ್ಟಿಯಾಗಿದೆ. ಇಲ್ಲಿಯವರೆಗೆ ವಿಜಯೇಂದ್ರ ವರ್ಸಸ್ ಯತ್ನಾಳ್ ಕಚ್ಚಾಟದ ಮಧ್ಯೆ ರೆಡ್ಡಿ ವರ್ಸಸ್ ರಾಮುಲು ಫೈಟ್ ಆರಂಭವಾಗಿದ್ದು, ಹೈಕಮಾಂಡ್ಗೆ ಹೊಸ ತಲೆನೋವು ಆರಂಭವಾಗಿದೆ. ಒಂದೇ ರಾತ್ರಿಗೆ ಗಂಭೀರ ಹಂತಕ್ಕೆ ರೆಡ್ಡಿ ರಾಮುಲು ಕಲಹ ಹೋಗಿದ್ದು, ಪಕ್ಷದ ಕೋರ್ ಕಮಿಟಿ ಸಭೆಯಲ್ಲೇ ರೆಬೆಲ್ ರಾಮುಲು ಅಸಮಾಧಾನ ಸ್ಫೋಟವಾಗಿದೆ. ಸಂಡೂರು ಉಪಚುನಾವಣೆಯಲ್ಲಿ ನಾನು ಸರಿಯಾಗಿ ಕೆಲಸ ಮಾಡಿದ್ದೇನೆ, ಆದರೆ ಸಂಡೂರು ಸೋಲನ್ನ ನನ್ನ ತಲೆಗೆ ಕಟ್ಟುತ್ತಿದ್ದಾರೆ. ಇಷ್ಟು ವರ್ಷ ಪಕ್ಷಕ್ಕಾಗಿ ದುಡಿದು ತ್ಯಾಗ ಮಾಡಿದ ಹಿರಿಯ ನಾಯಕ ನಾನು. ನನಗೆ ಈಗ ಪಕ್ಷದ ವೇದಿಕೆಯಲ್ಲಿ ಅಪಮಾನ ನಡೆದಿದೆ ಎಂದು ಕೇಳಿರುವ ಶ್ರೀರಾಮುಲು ರಾಜ್ಯ ಉಸ್ತುವಾರಿ
ರಾಧಾ ಮೋಹನ್ ದಾಸ್, ಜನಾರ್ದನ ರೆಡ್ಡಿ ಹಾಗೂ ವಿಜಯೇಂದ್ರ ವಿರುದ್ಧ ಸಂಘಕ್ಕೆ ಮೌಖಿಕ ದೂರು ನೀಡಿದ್ದಾರೆ. ಜನಾರ್ದನ ರೆಡ್ಡಿ ತಮ್ಮನ್ನ ರಾಜಕೀಯವಾಗಿ ಮುಗಿಸಲು ತಂತ್ರ ಮಾಡುತ್ತಿದ್ದಾರೆ ಎನ್ನುವುದು ರಾಮುಲು ಆರೋಪ. ಹೈಕಮಾಂಡ್ ಮೆಟ್ಟಿಲೇರಲು ರಾಮುಲು ತಯಾರಿ ನಡೆಸಿದ್ದು ಬಿಎಲ್ ಸಂತೋಷ್ ಅವರಿಗೂ ದೂರು ಕೊಟ್ಟು ಮಧ್ಯಪ್ರವೇಶಕ್ಕೆ ಆಗ್ರಹಿಸಿದ್ದಾರೆ. ಅರಕಲಗೂಡು ತಾಲೂಕಿನ ಸುಳಗೋಡು ಗ್ರಾಮದಲ್ಲಿ ಜೈನ ತೀರ್ಥಂಕರ ಮೂರ್ತಿಗಳು ಪತ್ತೆಯಾಗಿದ್ದು, ಹೊಲದಲ್ಲಿ ಉಳುಮೆ ಮಾಡುವಾಗ ರೈತನ ಕಣ್ಣಿಗೆ ಜೈನ ಬಸದಿ ಕಲ್ಲಿನ ವಿಗ್ರಹಗಳು ಕಂಡಿವೆ. ಗಂಗರು ಹಾಗೂ ಚೋಳರ ಕಾಲದ ಶೈಲಿಯಲ್ಲಿ ಶಿಲೆಗಳನ್ನು ಕೆತ್ತಲಾಗಿದೆ. ಸೋಮವಾರ ಸುಳಗೋಡು ಗ್ರಾಮದ ಮಂಜು ಎಂಬುವವರ ಜಮೀನಿನಲ್ಲಿ ಪತ್ತೆಯಾಗಿವೆ. ಶಿಲೆಗಳನ್ನು ವಸ್ತು ಸಂಗ್ರಹಾಲಯಕ್ಕೆ ಕಳುಹಿಸಲು ಗ್ರಾಮಸ್ಥರು ತೀರ್ಮಾನ ಮಾಡಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಅರಕಲಗೂಡು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಇನ್ನು ಈ ಅಪರೂಪದ ಮೂರ್ತಿಗಳನ್ನು ನೋಡಿದ ಸ್ಥಳೀಯರು ಅಚ್ಚರಿ ವ್ಯಕ್ತಪಡಿಸಿದ್ದು, ಎಷ್ಟು ವರ್ಷಗಳಿಂದ ಮಣ್ಣಿನಡಿ ಮೂರ್ತಿಗಳು ಹೂತು ಹೋಗಿದ್ದವೋ ಎಂದು ಪ್ರಶ್ನೆ ಮಾಡುತ್ತಿದ್ದಾರೆ. ಅಲ್ಲದೆ ಸಿಕ್ಕಿರುವ ಬಸದಿ ಮೇಲೆ ಏನೊಂದು ಬರೆಯಲಾಗಿದೆ ಅನ್ನೋ ಕುತೂಹಲ ಕೂಡ ಹೆಚ್ಚಾಗಿದೆ. ಪ್ರವಾಸಿ ತಾಣ ಬೇಲೂರು ಪಟ್ಟಣದ ಜೂನಿಯರ್ ಕಾಲೇಜು ಆವರಣದ ಫುಟ್ಪಾತ್ ಮೇಲೆ ಕೆಲ ವ್ಯಾಪಾರಿಗಳು ಅಂಗಡಿ ಮುಂಗಟ್ಟುಗಳನ್ನು ಹಾಕಿಕೊಂಡ ಹಿನ್ನೆಲೆ ಕಾಲೇಜು ವಿದ್ಯಾರ್ಥಿಗಳ ಸಂಚಾರಕ್ಕೆ ತೀವ್ರ ತೊಂದರೆಯಾಗುತ್ತಿದೆ ಎಂದು ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ದೂರು ನೀಡಿದ್ದು, ಈ ಸಂಬಂಧ ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಖುದ್ದು ಸ್ಥಳಕ್ಕೆ ಭೇಟಿ ನೀಡಿ ಫುಟ್ಪಾತ್ ಮೇಲಿನ ವ್ಯಾಪಾರಿಗಳ ಅಂಗಡಿಗಳನ್ನು ತೆರವುಗೊಳಿಸುವ ಮೂಲಕ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಈ ಬಗ್ಗೆ ಮಾತನಾಡಿದ ಅಧ್ಯಕ್ಷ ಎಆರ್ ಅಶೋಕ್, ಹೇಳಿ ಕೇಳಿ ಬೇಲೂರು ಪಟ್ಟಣ ವಿಶ್ವ ಪ್ರವಾಸಿ ತಾಣವಾಗಿದೆ. ಇತ್ತೀಚಿನ ದಿನಗಳಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದ ಬಳಿಕ ಇಲ್ಲಿಗೆ ನಿತ್ಯ ಸಾವಿರಾರು ಪ್ರವಾಸಿಗರು ಬರುತ್ತಾರೆ. ಇಲ್ಲಿನ ಅಂದ ಚಂದ ಹೆಚ್ಚಿಸುವ ನಿಟ್ಟಿನಲ್ಲಿ ಈಗಾಗಲೇ ಫುಟ್ಪಾತ್ ಮೇಲಿನ ವ್ಯಾಪಾರಕ್ಕೆ ಸಂಪೂರ್ಣ ಕಡಿವಾಣ ಹಾಕಿದೆ. ಅಲ್ಲದೆ ಸುಗಮ ಸಂಚಾರಕ್ಕೆ ಇಲ್ಲಿನ ಪೊಲೀಸ್ ಇಲಾಖೆಯೊಂದಿಗೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಹೊಳೆಬೀದಿಗೂ ಕೂಡ ಡಾಂಬರ್ ಹಾಕಿಸಲು ಮುಂದಾಗಿದ್ದು, ತಳ್ಳುವ ಗಾಡಿಗಳಿಂದ ಪಟ್ಟಣದಲ್ಲಿ ಟ್ರಾಫಿಕ್ ಜಾಮ್ಗೆ ಕಾರಣವಾಗುತ್ತದೆ ಎಂಬ ನಿಟ್ಟಿನಲ್ಲಿ ಹಾರ್ಡಿಕರ್ ವೃತ್ತದ ಬಳಿ ವ್ಯಾಪಾರಕ್ಕೆ ಅವಕಾಶ ಕಲ್ಪಿಸಿದೆ ಎಂದ ಅವರು, ಸಾರ್ವಜನಿಕರು ಪುರಸಭಾ ಕಾರ್ಯಕ್ಕೆ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಏನು ಜೂನಿಯರ್ ಕಾಲೇಜು ಫೀಲ್ಡ್ ಪಕ್ಕದಲ್ಲಿ ಇರ್ತಕ್ಕಂಥ ಈ ಓಣಿ ಥರ ಜಾಗ ಇತ್ತು. ಆ ಜಾಗಕ್ಕೆ ಅಡ್ಡಲಾಗಿ ಈ ಎಳ್ಳೀರ್ ಅಂಗಡಿ ಒಂದು ಇತ್ತು. ಸುಮಾರು 4 ತಿಂಗಳಿಂದ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಏನಾದರೂ ಮಾಡಿ ಸೈಡಿಗೆ ಹಾಕೊಳ್ಳಿ, ಮಕ್ಕಳೆಲ್ಲ ತಿರ್ಗಾಡಕ್ಕೆ ತುಂಬ ತೊಂದರೆ ಆಗಿದೆ ಅಂತ ಹೇಳಿದಾಗ ಹಾಕ್ತೀನಿ ಅಂತೆಲ್ಲ ಇದ್ರು. ನಿನ್ನೆ ಬಂದು ಕೇಳಿದಾಗ ಆಯಿತು, ನೀವು ಹೇಳಿದ್ದಕ್ಕೆ ನಾವು ಎಲ್ಲಾರ ಒಂದು ಜಾಗನ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದಾಗ, ಇಲ್ಲ ದೂರದಲ್ಲಿ ಎಲ್ಲೂ ಮಾಡಲ್ಲ, ಇಲ್ಲೇ ಪಕ್ಕದಲ್ಲಿ ಎಲ್ಲರಿಗೂ ಒಂದೊಂದಡಿ 2 ಅಡಿ ಎಲ್ಲರನ್ನೂ ಒತ್ತಿಸಿ ಪಕ್ಕದಲ್ಲಿ ನಿಮಗೆ ಹಾಕಿಸ್ಕೊಡ್ತೀನಿ ಅಂತ ನಿನ್ನೆ ಹೇಳಿ ಇವತ್ತು ಬೆಳಿಗ್ಗೆ ಬಂದು ಇವರಿಗೆ ಒಂದು ಒಳ್ಳೆ ಜಾಗನ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಇವ್ರಿಗೂ ಸಹ ಒಳ್ಳೆ ವ್ಯಾಪಾರ ವಹಿವಾಟು ಆಗಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಈ ಜಾಗಕ್ಕೆ ಇಲ್ಲಿ ಬನ್ನಿ ಹರೀಶು, ಇಲ್ಲಿ ನೋಡಿ, ಇಲ್ಲಿ ಬನ್ನಿ, ಇಲ್ಲಿ ರೋಡಿಗೆ ಎಲ್ಲ ಜಾಗ ಇದೆ. ಈ ಜಾಗಕ್ಕೆ ನಾವು ಇಂಟರ್ಲಾಕ್ ತಿರುಗಾಡಕ್ಕೆ ಇಲ್ಲಿಂದನೂ ಸಹ ಹಿಂದೆ ಲಾಸ್ಟ್ವರೆಗೂ ಸಹ ಇಂಟರ್ಲಾಕ್ ಸಮೇತನೂ ಹಾಕಿಸ್ಕೊಡ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ತಿರುಗಾಡೋ ರಸ್ತೆಗೆ ಇಂಟರ್ಲಾಕ್ ಅಂದರೆ ಬರೀ ವೆಹಿಕಲ್ ತಿರುಗಾಡ ಆಗಿಲ್ಲ, ಅದ್ರ ಮೇಲೆ ಜನ ತಿರುಗಾಡೋದಕ್ಕೆ ಸ್ಕೂಲ್ ಮಕ್ಕಳು, ಸಾವಿರಾರು ಮಕ್ಕಳು ತಿರುಗಾಡ್ತಾರೆ. ಹಾಗಾಗಿ ಆ ವ್ಯವಸ್ಥೆನೂ ಮಾಡಿಸ್ಕೊಡ್ತೀನಿ. ಏನು ಇಲ್ಲಿ ನಮ್ಮ ಫುಡ್ ಕೋರ್ಟ್ ಅಂತೇಳಿ ಮಾಡ್ಕೊಂಡಿದ್ದೀರಾ, ಇಲ್ಲಿ ಕೆಲವರೆಲ್ಲ ಡೆಟ್ಟಾಗಿ ಮಾಡ್ಕೊಂಡಿದ್ದಾರೆ. ಹಳೆ ಗಾಡಿ ತಂದು ನಿಲ್ಸ್ಕೊಂಡಿದ್ದಾರೆ, ಕೆಲವರು ಬಾಡಿಗೆ ಕೊಟ್ಕೊಂಡಿದ್ದಾರೆ ಅಂತ ವಿಚಾರ ಈಗ ತಿಳಿತು. ಆ ಥರ ಯಾರಾದರೂ ಬಾಡಿಗೆ ಕೊಟ್ಕೊಂಡಿದ್ರೆ ಅಂಥವ್ರನ್ನ ತೆಗಿಸ್ತೀವಿ. ಜೊತೆಗೆ ಏನು ಡೆಡ್ ಆಗಿ ಅಂದರೆ ವೇಸ್ಟ್ ಆಗಿ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದಲ್ಲಿ ಒತ್ತುವರಿಯಾಗಿರುವ ಸರ್ಕಾರಿ ಭೂಮಿಯನ್ನ ತೆರವಿಗೆ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಸೂಚಿಸಿದರು. ಬುಧವಾರ ತಾಲೂಕಿನ ಸೋಂಪುರ ಹಾಗೂ ನಿಟಾಲಿ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಸಾರ್ವಜನಿಕ ಮೂಲ ಸೌಲಭ್ಯಗಳ ಅಭಿವೃದ್ಧಿಗೆ ಜಮೀನಿನ ಕೊರತೆ ಎದುರಾಗಿದೆ. ಕೆಲವರು ದೇವಸ್ಥಾನ ನೆಪದಲ್ಲಿ ತೊಡಕು ಉಂಟು ಮಾಡುತ್ತಿದ್ದಾರೆ ಹಾಗೂ ಕೆಲವು ಗ್ರಾಮಗಳ ಜನರು ಜಮೀನು ಕೊಡಲು ಹಿಂದೇಟು ಹಾಕುತ್ತಿದ್ದಾರೆ. ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಸಾಕಷ್ಟು ಹಣ ಇದೆ, ಆದರೆ ಜಮೀನು ಕೊರತೆಯಿಂದ ಜನರ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಹಿನ್ನಡೆಯಾಗುತ್ತಿದೆ. ಗಾವನಾಳ ಗ್ರಾಮದಲ್ಲಿ ಸುಮಾರು 92 ಎಕರೆ ಜಮೀನು ಒತ್ತುವರಿಯಾಗಿದ್ದು, ದ್ಯಾಂಪುರ ಗ್ರಾಮದ ಬಸ್ ನಿಲ್ದಾಣವನ್ನು ಒತ್ತುವರಿ ಮಾಡಲಾಗಿದೆ. ಇವುಗಳನ್ನು ಸಂಬಂಧಿಸಿದ ಅಧಿಕಾರಿಗಳು ಒತ್ತುವರಿ ತೆರವು ಮಾಡುವಂತೆ ಮನವಿ ಮಾಡಿದ್ರು. ಅದಕ್ಕೆ ಸ್ಪಂದನೆ ಮಾಡದಿದ್ರೆ ಸ್ವತಃ ಅಧಿಕಾರಿಗಳೇ ಮುಂದೆ ನಿಂತು ಬುಲ್ಡೋಸರ್ ಮೂಲಕ ತೆರವುಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಲು ಮುಂದಾಗಬೇಕು ಎಂದರು. ತಕರಾರು ಮಾಡಂಗಿಲ್ಲ ಅಂತ ಹೇಳಿ ಹಳ್ಳಿ ರಸ್ತೆ ಏನ್ ಮಾಡ್ತೀನಿ, ಮೊದಲ ಮೊಹರಂ ರಸ್ತೆ ಮಾಡಿಕೊಡ್ತೀನಿ, ಮತ್ತೆ ಮುಂದಿನ ದಿನಮಾನದ ಕಡಿ ಹಾಕಿ ಅವ್ರು ನೋಡೋಣ. ಮುಂದಿನ ಟೈಮ್ನಾಗ ಹಳ್ಳಿ ರಸ್ತೆ ತಗೊಳ್ತಾ ಇದ್ದೀನಿ. ಮೊದಲು ಬರ್ಕೊಡ್ಬೇಕು ಎಲ್ಲ, ಇಲ್ಲಿಂದ ಅಲ್ಲಿವರೆಗೆ ಲಾಸ್ಟ್ ಬಂದು ಸಬ್ ರೈಟರ್ ಆಫೀಸರ್ ರೈಟರ್ ಮಾಡಿ ಅಫಿಡವಿಟ್ ಮಾಡಿ ನಾವು ಯಾರೂ ತೊಂದರೆ ಕೊಡಲ್ಲ ಹೇಳಿ ಅದನ್ನು ರೆಡಿ ಮಾಡಿರಿ. ಎಷ್ಟು ಹೊಲ ಅದೋ ಅಷ್ಟು ಬರ್ಕೊಂಡು ಅಲ್ಲಿ ಮಾಡಿ ಸಬ್ ರಿಜಿಸ್ಟ್ರಾಗ ಇದನ್ನು ಮಾಡಿಕೊಟ್ರಿ, ನಾನು ರಸ್ತೆ ಮಾಡಿಕೊಡ್ತೀನಿ. ಇಲ್ಲ ಸರ್, ಈಗ ಇಲ್ಲೇ ಎಲ್ಲ ತಮ್ಮ ರಸ್ತೆ ಮಾಡ್ಬೇಕಾದ್ರೆ ಜಮೀನು ಬೇಕು ತಾನೆ, ಏನಾಗುತ್ತೆ ನೀ ಹೇಳ್ಬಿಟ್ಟು ನೀನೊಬ್ಬ ಬೇಕು ಮಾಡಿದ್ವಿ ಮುಂದೆ ಇಲ್ಲ ನಮ್ಗೆ ಸಂಬಂಧ ಇಲ್ರಿ ನಾನು ಅದ್ರಿ ಅಂತ
ಅಲ್ಲಿ ನಾನು ಇಲ್ಲಿದ್ ಹೇಳ್ತಾ ಇಲ್ಲ, ಒಟ್ಟಾರೆ 30 ಫೀಟ್ ಅಳತಿ ಮಾಡಿಸ್ಬಿಡ್ತೇನೆ. 30 ಫೀಟ್ ಅಳತಿ ಮಾಡಿಸ್ಬಿಡ್ತೇನೆ. ಜಾಗ ಇದ್ರೆ ನಮ್ ಸಮಸ್ಯೆ ಇಲ್ಲ. ಏನಾಗೈತ್ರಿ ಹಳ್ಳಿಯಾಗ? ವೇದಿಕೆಯಲ್ಲಿ ತಹಶೀಲ್ದಾರ್ ಎಚ್ ಪ್ರಾಣೇಶ್, ಶಿವನಗೌಡ ದಾನರೆಡ್ಡಿ, ಸಂಗಮೇಶ್ ಗುತ್ತಿ, ಆನಂದಗೌಡ ಉಳ್ಳಾಗಡ್ಡಿ, ಗ್ರಾಮ ಪಂಚಾಯಿತಿ ಸದಸ್ಯರು, ನಿಟ್ಟಲಿ ಊರಿನ ಪ್ರಮುಖರು ಉಪಸ್ಥಿತರಿದ್ದರು. ದೌರ್ಜನ್ಯ ಪ್ರತಿಬಂಧಕ ಕಾಯ್ದೆಗಳು ಪ್ರಾಬಲ್ಯ ಹೊಂದಬೇಕಾದರೆ ಕಾಯ್ದೆಗಳ ಅರಿವು ಅಗತ್ಯ ಎಂದು ಡಿವೈಎಸ್ಪಿ ಪಿ ಕೃಷ್ಣಪ್ಪ ತಿಳಿಸಿದರು. ಮಳವಳ್ಳಿ ತಾಲೂಕಿನ ವಿಜಯಪುರ ಗ್ರಾಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆ, ಗ್ರಾಮ ಪಂಚಾಯಿತಿ ಹಾಗೂ ಹೊಂಬೆಳಕು ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ನಡಕಲಪುರ ಮಂಜು ವತಿಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ಪ್ರತಿಬಂಧಕ ಕಾಯ್ದೆಯ ಬಗ್ಗೆ ಅರಿವು ಮತ್ತು ಜಾಗೃತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿ, ದೌರ್ಜನ್ಯಗಳು ನಡೆಯದಂತೆ ಸರ್ಕಾರವು 1969ರಿಂದ ಇದುವರೆಗೂ ಹಲವು ಬಾರಿ ತಿದ್ದುಪಡಿ ಮಾಡಿದ್ದು, ಶೋಷಣೆಯನ್ನ ತಡೆಯುವ ದೃಷ್ಟಿಯಿಂದ ಈ ಕಾಯ್ದೆ ಜಾರಿಯಾಗಿದೆ. ಅದು ಸದ್ಬಳಕೆಯಾಗಬೇಕಾಗಿದೆ ಎಂದರು. ಈ ಕಾಯ್ದೆ ಸಕ್ಸಸ್ ಆಗಲ್ಲ. 1964 ಸಿವಿಲ್ ರೈಟ್ ಆಕ್ಟ್ ಆಮೇಲೆ ಏನ್ ಮಾಡ್ತಾರೆ, ಇದು ನಿಯಂತ್ರಣ ಆಗಲ್ಲ, ಪ್ರಬಲವಾಗಿದೆ. ಇನ್ನೂ ಒಂದು ದೌರ್ಜನ್ಯ ಶೋಷಿತ ಸಮುದಾಯಗಳ ಮೇಲೆ ದೌರ್ಜನ್ಯ ಇನ್ನೂ ಹೆಚ್ಚಾಗ್ತದೆ, ನಿಯಂತ್ರಣನೇ ಇರಲ್ಲ, ಸಾವು ನೋವುಗಳು, ಈ ತರ ಏನೇನೋ ಅನ್ನೊಂತರ ಹೇಳಬಾರ್ದು ನಿಮಗೆ. ಅಷ್ಟೊಂದು ತೀವ್ರ ಪ್ರಮಾಣದಲ್ಲಿ ದೌರ್ಜನ್ಯಗಳು ನಡೆಯಕ್ಕೆ ಸ್ಟಾರ್ಟ್ ಆಗ್ತದೆ. ಇದನ್ನು ಮನಗಂಡಂತ ಸರ್ಕಾರ ಏನ್ ಮಾಡ್ತದೆ, ಒಂದು ಕಮಿಟಿಯನ್ನು ನೇಮಿಸ್ತದೆ. ಇದ್ರ ಬಗ್ಗೆ ಕಾನೂನುಗಳನ್ನು ರಚನೆ ಮಾಡಬೇಕಂತ. ಅವಾಗ 1988ನಲ್ಲಿ SC/ST ಅಟ್ರಾಸಿಟೀಸ್ ಆಫ್ ಪ್ರಾಹಿಬಿಷನ್ ಆಫ್ ಅಟ್ರಾಸಿಟೀಸ್ ಆಫ್ 1989 ಅಂತ ಒಂದು ವಿಶೇಷ ಕಾಯ್ದೆಯನ್ನು ರಚನೆ ಮಾಡ್ತಾರೆ. ಅದು ಆ ಕಾಯ್ದೆನಲ್ಲೇ 23 ಕಲಮುಗಳಿರೋದು. ಆ ಕಾಯ್ದೆನಲ್ಲಿ ಸೆಕ್ಷನ್ 3ನಲ್ಲಿ SC/ST ಸಮುದಾಯದ ಜನರ ಮೇಲೆ ಯಾರಾದರೂ ಬೇರೆ ಇತರೆ ಸಮುದಾಯದವರು ದೌರ್ಜನ್ಯ ಮಾಡೋದು. ಕಾರ್ಯಕ್ರಮದಲ್ಲಿ ಹೊಂಬೆಳಕು ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ನಡಕಲಪುರ ಮಂಜು, ಜನಪರ ವೇದಿಕೆ ರಾಜ್ಯ ಕಾರ್ಯದರ್ಶಿ ಶ್ರೀನಿವಾಸ್, ಮುಖ್ಯ ಶಿಕ್ಷಕಿ ಪುಷ್ಪಲತಾ, ಗ್ರಾಮ ಪಂಚಾಯಿತಿ ಪಿಡಿಒ ಜಯಸ್ವಾಮಿ, ರಂಗಸ್ವಾಮಿ, ವಕೀಲ ಜಗದೀಶ್, ಮೀನಾಕುಮಾರಿ ಇದ್ದರು. ಮಳವಳ್ಳಿ ತಾಲೂಕು ವ್ಯಾಪ್ತಿಯ ಆರ್ಮೆಸ್ ಪ್ರಕರಣದ ಕಲಾಪವನ್ನ ಮಂಡ್ಯ ಉಪವಿಭಾಗಾಧಿಕಾರಿಗಳ ಕಚೇರಿಯಿಂದ ಮಳವಳ್ಳಿ ತಾಲೂಕು ಕಚೇರಿಯ ನ್ಯಾಯಾಲಯದ ಸಭಾಂಗಣಕ್ಕೆ ಸ್ಥಳಾಂತರ ಮಾಡಲಾಗಿದೆ ಎಂದು ವಕೀಲರ ಸಂಘದ ಅಧ್ಯಕ್ಷ ಡಿಎಂ ಸುಂದರ್ ತಿಳಿಸಿದರು. ಮಳವಳ್ಳಿ ಪಟ್ಟಣದ ನ್ಯಾಯಾಲಯ ಆವರಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಕ್ಷಿದಾರರು ತಹಶೀಲ್ದಾರ್ ಕೋರ್ಟ್ನಲ್ಲಿ ಇತ್ಯರ್ಥವಾಗದ ಪ್ರಕರಣವನ್ನ ಮೇಲ್ಮನವಿಗಾಗಿ ಎಸಿ ಕೋರ್ಟ್ ಹೋಗಲು ಮಂಡ್ಯಕ್ಕೆ ತೆರಳುತ್ತಿದ್ದರು. ಇದನ್ನ ಮನಗಂಡು 2023ರಲ್ಲಿ ವಕೀಲರ ಸಂಘವು ಕಕ್ಷಿದಾರರು, ವಕೀಲರು, ಸಾರ್ವಜನಿಕರಿಗೆ ಎಸಿ ಕೋರ್ಟ್ಗೆ ಮಂಡ್ಯಕ್ಕೆ ಹೋಗಲು ಕಷ್ಟವಾಗುತ್ತದೆ ಎಂದು ಶಾಸಕರಿಗೆ ಮನವಿ ಸಲ್ಲಿಸಿದ್ದು, ಶಾಸಕ ನರೇಂದ್ರ ಸ್ವಾಮಿರವರು ಸರ್ಕಾರದಲ್ಲಿ ಒತ್ತಡ ತಂದು ಮಳವಳ್ಳಿ ತಾಲೂಕು ಕಚೇರಿಯಲ್ಲಿ ಪ್ರಕರಣ ನಡೆಸಲು ಆದೇಶ ಹೊರಡಿಸಿದ್ದಾರೆ. ಇನ್ನು ಮುಂದೆ ಮಂಡ್ಯಕ್ಕೆ ಹೋಗುವಾಗಿಲ್ಲ. ಎಸಿ ಕೋರ್ಟ್ಗಳ ಪ್ರಕರಣಗಳು ಮಳವಳ್ಳಿ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಇದೇ ಜನವರಿ 24ರಿಂದ ನಡೆಯಲಿದೆ. ಕಕ್ಷಿದಾರರು ಇದನ್ನು ಸದುಪಯೋಗಪಡಿಸಿ ಎಂದರು. ಅದರಿಂದ ಕಕ್ಷಿದಾರಗಳಿಗೆ ಮತ್ತು ವಕೀಲರಿಗೆ, ಸಾರ್ವಜನಿಕರಿಗೆ ಮಳವಳ್ಳಿಯಿಂದ ಮಂಡ್ಯಕ್ಕೆ ಹೋಗಿ ಪ್ರಕರಣ ನಡೆಸೋದು ತುಂಬ ಕಷ್ಟಕರವಾಗಿದೆ. ಅದನ್ನು ಮನಗಂಡಂಥ ನಮ್ಮ ವಕೀಲರ ಸಂಘವು 2023ನೇ ಸಾಲಿನಲ್ಲಿ ಇದೇ ನಮ್ಮ ನ್ಯಾಯಾಲಯದ ಆವರಣದಲ್ಲಿ ವಕೀಲರ ದಿನಚರಿ ಬಿಡುಗಡೆ ಕಾರ್ಯಕ್ರಮದ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾದ ಶ್ರೀ PM ನರೇಂದ್ರ ಸ್ವಾಮಿರವರಿಗೆ ಸದರಿ ವಿಚಾರವಾಗಿ ಮನವಿಯನ್ನು ಕೊಟ್ಟಿದ್ವಿ. ಆ ಮನವಿ ಕೊಟ್ಟಿದ್ದ ಮೇರೆಗೆ ಸರ್ಕಾರದ ಗಮನಕ್ಕೆ ತಂದು ಏನು AC ನ್ಯಾಯಾಲಯದಲ್ಲಿ ನಡೀತಕ್ಕಂಥ ಪ್ರಕರಣಗಳನ್ನು ಖಾತೆ ತಿದ್ದುಪಡಿ ಆಗ್ಬೋದು, ಅಥವಾ ತಹಸೀಲ್ದಾರ್ ಮಾಡಿರ್ತಕ್ಕಂಥ ಆದೇಶ ಆಗ್ಬೋದು, ಮತ್ತು ಇನ್ನಿತರ ವಿಚಾರಕ್ಕೆ ಸಂಬಂಧಪಟ್ಟಂಥ ವ್ಯಾಜ್ಯಗಳನ್ನು ಮೇಲ್ಮನವಿಯನ್ನು ಸಲ್ಲಿಸುವ ವಿಚಾರವಾಗಿ ಮಳವಳ್ಳಿಯಲ್ಲೇ ನಡೆಯುವಂತೆ ಸರ್ಕಾರದ ಗಮನಕ್ಕೆ ತಂದು ಈ ದಿವಸ ಆದೇಶವನ್ನು ಮಾಡಿಸ್ಕೊಟ್ಟಿದ್ದಾರೆ. ಇದೇ ಶುಕ್ರವಾರ ಗೋಷ್ಠಿಯಲ್ಲಿ ಮಲ್ಲಣ್ಣ, ಮುತ್ತರಾಜು, ಮರಿಸ್ವಾಮಿ ಸೇರಿದಂತೆ ಹಲವರಿದ್ದರು. ಅಮರಶಿಲ್ಪಿ ಜಕಣಾಚಾರಿ ಅವರ ಕೊಡುಗೆ ಅಪಾರವಾದದ್ದು ಎಂದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಪುಟ್ಟಸ್ವಾಮಿ ಅವರು ತಿಳಿಸಿದರು. ತಾಲೂಕಿನ ಚಂದಕವಾಡಿ ಗ್ರಾಮದಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಚಂದಕವಾಡಿ ಹೋಬಳಿ ಘಟಕದಿಂದ ನಡೆದ ಅಮರಶಿಲ್ಪಿ ಜಕಣಾಚಾರಿ ಅವರ ಸಂಸ್ಮರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅಮರಶಿಲ್ಪಿ ಜಕಣಾಚಾರಿ ಅವರು ವಿಶ್ವಕರ್ಮ ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡಿದ್ದಾರೆ. ಆದ್ದರಿಂದ ಅವರ ಆದರ್ಶ ತತ್ವಗಳನ್ನು ಪಾಲಿಸಬೇಕು ಎಂದು ತಿಳಿಸಿದರು. ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಚಂದಕವಾಡಿ ಹೋಬಳಿ ಘಟಕದ ಅಧ್ಯಕ್ಷ ಮಂಜುನಾಥ್ ವಿಶ್ವಕರ್ಮ ಮಾತನಾಡಿ, ಅಮರಶಿಲ್ಪಿ ಜಕಣಾಚಾರಿ ಅವರ ಸಂಸ್ಮರಣಾ ದಿನಾಚರಣೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ರಾಜ್ಯಾಧ್ಯಕ್ಷರಾದ ಕೆಪಿ ನಂಜುಂಡಿಯವರ ಕೊಡುಗೆಯಾಗಿದೆ. ಆದ್ದರಿಂದ ನಮ್ಮ ಸಮಾಜದ ಎಲ್ಲಾ ಮುಖಂಡರು ಕೆಪಿ ನಂಜುಂಡಿಯವರಿಗೆ ಬೆಂಬಲ ನೀಡಿ ಇನ್ನು ಹೆಚ್ಚಿನ ಸರ್ಕಾರಿ ಸೌಲಭ್ಯ ನಮ್ಮ ಸಮುದಾಯಕ್ಕೆ ದೊರೆಯುವಂತೆ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಯಳಂದೂರು ನೋಡಿರ್ಬೋದು ಎಲ್ಲರೂ, ಅಲ್ಲೋಗಿ ನೋಡಿ. ಯಳಂದೂರಲ್ಲಿ ಸೃಷ್ಟಿ ಮಾಡಿರೋದು ವೆಂಕಣ್ಣಾಚಾರಿ ಅವರಿಗೆ ಆ ದೇವಸ್ಥಾನನೀಗ ಪಳೆ ಮಾಡಿ
ಅದನ್ನ ಬೇರೆ ಯಾರು ಮಾಡಕ್ ಸಾಧ್ಯ ಇಲ್ಲ. ಈಗ ಎಷ್ಟೋ ಜನ ಮಾಡ್ತೀವಿ ಅಂತಾರ, ಮಾಡಕ್ ಆಗ್ತಾ ಕೇಳಿ ಮಾಡಕ್ ಆಗೋದಿಲ್ಲ. ಇವತ್ತು ನಮ್ಮಲ್ಲಿ ಸಾವಿರಾರು ಮನೆಗಳವ ನಮ್ಮ ಗ್ರಾಮದಲ್ಲಿ. ಅದನ್ನೆಲ್ಲ ಮಾಡಿದವರೇ ವಿಶ್ವಕರ್ಮ ಜನಾಂಗ. ಹಣ ಕೊಟ್ಟಿರ್ಬೋದು ಅಥವಾ ಇವರು ದುಡ್ದಿರ್ಬೋದು, ಶ್ರಮ ಮಾಡಲ್ಲ. ಈ ಶ್ರಮ ಇದಕ್ಕೆ ನಾವು ಎಷ್ಟು ಕೊಟ್ಟರು ಕಮ್ಮಿನೇ. ಆದ್ರಿಂದ ಈ ಒಂದು ಪುಣ್ಯಾತ್ಮನ ಒಂದು ಸ್ಮರಣ ದಿನಾಚರಣೆಗೆ ಜನ ಬನ್ನಿ ಅಂತಂದ್ರೆ ಪಾಪ ಅಡ್ಡ ಹಾಕಂದು ಅವ್ರ ಮನ ಬಾಗಿಲಿಗೆ 4 ಸತಿ 5 ಸತಿ ಹೋಗಿ ತಿರುಗಿ ಕರೆದ್ರು ಕೂಡ ಅವರು ಈ ಒಂದು ಪುಣ್ಯಾತ್ಮನ ಸ್ಮರಣೆ ದಿನಾಚರಣೆಗೆ ಜನ ಸೇರ. ಕಾರ್ಯಕ್ರಮದಲ್ಲಿ ಚಂದಕವಾಡಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ರಾಜೇಂದ್ರ, ಕಟ್ಟಡ ಕಾರ್ಮಿಕ ಸಂಘದ ಜಿಲ್ಲಾಧ್ಯಕ್ಷ ಡಿಎಲ್ ಕುಮಾರ್, ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಚಂದಕವಾಡಿ ಹೋಬಳಿಯ ಘಟಕದ ಅಧ್ಯಕ್ಷ ಮಂಜುನಾಥ್ ವಿಶ್ವಕರ್ಮ, ಅಂಬೇಡ್ಕರ್ ಕ್ರಾಂತಿ ಸೇನೆ ರಾಜ್ಯಾಧ್ಯಕ್ಷ ಇರಸವಾಡಿ ಸಿದ್ದಪ್ಪಾಜಿ ಸೇರಿದಂತೆ ಇತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾಂತಾರ 1ಗೆ ಬಿಗ್ ರಿಲೀಫ್, ಚಿತ್ರತಂಡ ಮರಗಳನ್ನ ಕಡಿದಿದೆ ಎಂಬ ಆರೋಪ ಸುಳ್ಳು, ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಕ್ಲೀನ್ ಚಿಟ್. ಕರ್ನಾಟಕದ ಮೊದಲ ಶಂಕಿತ ಮಂಕಿಪಾಕ್ಸ್ ಪತ್ತೆ, ಬೆಂಗಳೂರಿನಲ್ಲಿ ಪ್ರಕರಣ ವರದಿ, ಆರೋಗ್ಯ ಇಲಾಖೆ ಎಚ್ಚರಿಕೆ. ಶಾಲೆಗೆ ತೆರಳುವುದಾಗಿ ಹೊರಟು ನಾಪತ್ತೆಯಾಗಿದ್ದ ವಿದ್ಯಾರ್ಥಿಗಳು, ಸಕಲೇಶಪುರದಿಂದ ಮಿಸ್ಸಿಂಗ್ ಆಗಿದ್ದವರು ಮೈಸೂರಿನಲ್ಲಿ ಪತ್ತೆ, ಮೊಬೈಲ್ ಲೊಕೇಶನ್ ಆಧರಿಸಿ ಜಾಡು ಹಿಡಿದ ಪೊಲೀಸರು. ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾತ್ರ ಎಲ್ಲೂ ಕಂಡು ಬಂದಿಲ್ಲ, ಲೋಕಾಯುಕ್ತ ವರದಿ ಸಿದ್ಧ, ಸಿಎಂ ಹಾಗೂ ಪತ್ನಿಗೆ ಕ್ಲೀನ್ ಚಿಟ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.